ಪರಿಸರ ಪೋಷಣೆಗೆ ಜೀವನ ಮುಡಿಪಾಗಿಟ್ಟಿರುವ ತಿಮ್ಮಕ್ಕನ ನಿಜ ಜೀವನ ಆಧಾರಿತ ವೃಕ್ಷಮಾತೆ ಸಿನಿಮಾ ತಂಡಕ್ಕೆ ಆರಂಭದಲ್ಲೇ ಅಡ್ಡಿ ಎದುರಾಗಿದೆ. ಸ್ವತಃ ತಿಮ್ಮಕ್ಕ ಅವರೇ ವಿರೋಧ ವ್ಯಕ್ತಪಡಿಸಿದ್ದು, ಚಿತ್ರೀಕರಣ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಈಗಾಗಲೇ ವೃಕ್ಷಮಾತೆ ಚಿತ್ರ ಸೆಟ್ಟೇರಿ 2 ದಿನ ಚಿತ್ರೀಕರಣವನ್ನು ಮಾಡಿದ್ದಾರೆ ಎನ್ನಲಾಗುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ತಯಾರಾಗುತ್ತಿದ್ದು, ಒರಟ ಖ್ಯಾತಿಯ ಶ್ರೀ ನಿರ್ದೇಶನ ಮಾಡುತ್ತಿದ್ರು. ಸಿದ್ದೇಶ್ ಅವರು ಬರೆದಿರುವ ಸಾಲುಮರದ ತಿಮ್ಮಕ್ಕ ಕೃತಿ ಆಧರಿಸಿ ಚಿತ್ರ ತಯಾರಾಗುತ್ತಿತ್ತು. ಇದೀಗ ಸ್ವತಃ ತಿಮ್ಮಕ್ಕ ಅವರೇ ತಮ್ಮ ಜೀವನಾಧಾರಿತ ಕಥೆಯ ಚಿತ್ರ ಮಾಡದಂತೆ ತಡೆದಿದ್ದಾರೆ. ನಿರ್ಮಾಪಕ ದಿಲೀಪ್ ಅವರು ಬಂದು ಸಿನಿಮಾ ಮಾಡ್ತೀವಿ ಅಂದ್ರು ಬೇಡ ಎಂದೇ ಹೇಳಿದ್ವಿ. ಕೃತಿ ಆಧಾರಿತ ಚಿತ್ರ ಅಂತ ಹೇಳ್ತಾರೆ. ಕೃತಿಯೇ ಸರಿ ಇಲ್ಲ. ಅದಲ್ಲದೆ ಚಿತ್ರೀಕರಣಕ್ಕಾಗಿ ಮರಗಳನ್ನೇ ಕಡಿದಿದ್ದಾರೆ. ಈವರೆಗೆ ಎಷ್ಟೇ ಬೇಡಿಕೆ ಬಂದಿದ್ರೂ ಅನುಮತಿ ಕೊಟ್ಟಿಲ್ಲ, ಈಗಲೂ ಕೊಟ್ಟಿಲ್ಲ ಅನ್ನೋದಾಗಿ ತಿಮ್ಮಕ್ಕ ಅವರ ಸಾಕು ಮಗ ಉಮೇಶ್ ಫಿಲ್ಮ್ ಚೇಂಬರ್ ನಲ್ಲಿ ಹೇಳಿದ್ದಾರೆ. ತಿಮ್ಮಕ್ಕನ ವಿರುದ್ಧ ಚಿತ್ರತಂಡದಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆರೋಪವು ಕೇಳಿಬಂದಿದೆ. ಚಿತ್ರತಂಡದಿಂದ 25 ಲಕ್ಷ ರು ಹಣದ ಬೇಡಿಕೆ ಜೊತೆಗೆ ಇನೋವಾ ಕಾರ್ ನೀಡುವಂತೆ ಒತ್ತಡ ಹಾಕಿದ್ದಾರೆ ಅನ್ನೋದು ಸಿನಿಮಾ ಟೀಮ್ ಆರೋಪವಾಗಿದೆ. ಈ ಆರೋಪವನ್ನು ತಿಮ್ಮಕ್ಕನ ಸಾಕು ಮಗ ಉಮೇಶ್ ತಳ್ಳಿ ಹಾಕಿದ್ದಾರೆ. ನಿರ್ದೇಶಕ ಓಂ ಪ್ರಕಾಶ್ ರಾವ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿರುವ ನಿರ್ದೇಶಕ ಓಂ ಪ್ರಕಾಶ್ ರಾವ್. ಇದೀಗ ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಹೊಸ ಸಿನಿಮಾ ಫೀನಿಕ್ಸ್. ಈ ಚಿತ್ರದ ಚಿತ್ರೀಕರಣ ಬೆಂಗಳೂರಿನ ವಡೇರಹಳ್ಳಿಯಲ್ಲಿ ನಡೆಯುತ್ತದೆ. ಫೀನಿಕ್ಸ್ ಚಿತ್ರದ ಶೂಟಿಂಗ್ ವೇಳೆ ಅವಘಡ ಜರುಗಿದೆ. ಸಾಹಸ ಸನ್ನಿವೇಶದ ಚಿತ್ರೀಕರಣ ನಡೆದ ಸಂದರ್ಭದಲ್ಲಿ ಭಾರೀ ಅನಾಹುತವೊಂದು ನಡೆದಿದೆ. ಫೀನಿಕ್ಸ್ ಚಿತ್ರದ ಆಕ್ಷನ್ ಸನ್ನಿವೇಶಗಳ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ನಟ ಭಾಸ್ಕರ್ ಶೆಟ್ಟಿ ಅವರ ಕಾಲಿಗೆ ಬೆಂಕಿ ತಗುಲಿದೆ. ಆದರೆ ಅಲ್ಲಿದ್ದವರ ಸಮಯ ಪ್ರಜ್ಞೆಯಿಂದ ಭಾಸ್ಕರ್ ಶೆಟ್ಟಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಕಾಲಿಗೆ ಪೆಟ್ಟಾಗಿದ್ದು ಭಾಸ್ಕರ್ ಶೆಟ್ಟಿ ಅವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಪ್ರಸ್ತುತ ಫೀನಿಕ್ಸ್ ಚಿತ್ರದ ಚಿತ್ರೀಕರಣ ಮುಕ್ತಾಯ ಹಂತ ತಲುಪಿದೆ. ಫೀನಿಕ್ಸ್ ಚಿತ್ರದಲ್ಲಿ ನಾನು ಪೊಲೀಸ್ ಅಧಿಕಾರಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದೇನೆ. ವಿಲನ್ ಅನ್ನು ಹಿಡಿಯಲು ನಾನು ಅವನಿರುವ ಸ್ಥಳಕ್ಕೆ ಹೋಗುತ್ತೇನೆ. ಆಗ ಅಲ್ಲಿದ್ದವರು ನನ್ನ ಮೇಲೆ ಪೆಟ್ರೋಲ್ ಬಾಂಬ್ ಎಸೆಯುವ ಸನ್ನಿವೇಶದ ಚಿತ್ರೀಕರಣ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ನನ್ನ ಕಾಲಿಗೆ ಪೆಟ್ಟಾಯಿತು. ತಕ್ಷಣ ಚಿತ್ರತಂಡದವರು ನನ್ನನ್ನು ಆರೈಕೆ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಚಿತ್ರದ ನಿರ್ಮಾಪಕರು ಹಾಗೂ ನಿರ್ದೇಶಕರು ಆಗಿರುವ ಓಂ ಪ್ರಕಾಶ್ ರಾವ್ ನನ್ನ ಮೇಲೆ ವಿಶೇಷ ಕಾಳಜಿ ವಹಿಸಿದ್ರು. ಅವರಿಗೆ ಹಾಗೂ ಚಿತ್ರತಂಡದವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದಿದ್ದಾರೆ ನಟ ಭಾಸ್ಕರ್ ಶೆಟ್ಟಿ. ಮ್ಯಾಂಗೋ ಪಚ್ಚ ಚಿತ್ರದ ಮೂಲಕವೇ ಕಿಚ್ಚ ಸುದೀಪ್ ಅಳಿಯ ಅಂದ್ರೆ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಸಿನಿಮಾ ರಂಗಕ್ಕೆ ಬಂದಾಗಿದೆ. ಈ ಚಿತ್ರದಲ್ಲಿ ಅದ್ಭುತ ಅನಿಸೋ ರೋಲ್ ಅನ್ನೇ ಮಾಡಿದ್ದಾರೆ. ಒಳ್ಳೆ ಟೆಕ್ನಿಷಿಯನ್ಗಳೊಟ್ಟಿಗೆ ಮೊದಲ ಚಿತ್ರ ಮಾಡ್ತಿರೋದು ಮತ್ತೊಂದು ವಿಶೇಷವೇ ಆಗಿದೆ. ಆದರೆ ಈ ಸಿನಿಮಾದ ಶೂಟಿಂಗ್ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇದೆ. ಮೈಸೂರಿನಲ್ಲಿಯೇ ಬಹುತೇಕ ಚಿತ್ರೀಕರಣ ಆಗಿದೆ. ಇನ್ನೇನು ಎಲ್ಲವೂ ಮುಗಿತಾ ಬಂತು ಅನ್ನುವ ಅರ್ಥದಲ್ಲಿಯೇ ಸಂಚಿತ್ ಸಂಜೀವ್ ಒಂದಷ್ಟು ಫೋಟೋಸ್ ಹಂಚಿಕೊಂಡಿದ್ದಾರೆ. ಸಾಹಸ ನಿರ್ದೇಶಕ ರವಿವರ್ಮ ಅವರ ಕಲ್ಪನೆಯ ಫೈಟ್ ಗಳನ್ನ ಮಾಡಿರೋ ಸಂಚಿತ್ ಸಂಜೀವ್ ಇದೀಗ ತಮ್ಮ ಈ ಚಿತ್ರದ ಮೊದಲ ಹಂತದ ಆಕ್ಷನ್ ಸೀನ್ ಶೂಟಿಂಗ್ ಅನ್ನ ರವಿವರ್ಮ ಅವರ ಜೊತೆಗೆ ಮಾಡಿದ್ದೇನೆ ಅಂತಲೇ ಹೇಳಿಕೊಂಡಿದ್ದಾರೆ. ಇದು ಅಷ್ಟೇ ಯಶಸ್ವಿಯಾಗಿ ಮುಗಿತು ಅಂತಲೂ ಹೇಳಿಕೊಂಡಿದ್ದಾರೆ. ಹಾಗೆ ಮೊನ್ನೆ ರಾಜ್ಕುಮಾರ್ ಕಟೌಟ್ ಎದುರು ಒಂದು ಫೈಟ್ ಸೀನ್ ಕೂಡ ಮಾಡಿದ್ದಾರೆ. ಆ ಫೈಟ್ ಸೀನ್ ಅಲ್ಲಿ ಬಳಕೆ ಆಗಿರೋ ರಾಜ್ಕುಮಾರ್ ಕಟೌಟ್ ಎದುರಿನ ಕಾರ್ ಮೇಲೆ ಕುಳಿತು ಮಸ್ತ್ ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ. ಅದನ್ನು ಈಗ ಶೇರ್ ಮಾಡಿಕೊಂಡಿದ್ದಾರೆ. ನಟ ಕಮಲ್ ಹಾಸನ್ ವಿವಾದ ಮತ್ತು ಅವರ ಅಭಿನಯದ ಥಗ್ ಲೈಫ್ ಸಿನಿಮಾ ಬಿಡುಗಡೆಯಾಗದೆ ಕಿರಿಕ್ ತಣ್ಣಗಾಗುವ ಹೊತ್ತಲ್ಲೇ ಕಮಲ್ ಶ್ರೀದೇವಿ ಸಿನಿಮಾ ಪೋಸ್ಟರ್ ರಿಲೀಸ್ ಆಗಿತ್ತು. ಇದರಲ್ಲಿ ಹೀರೋಯಿನ್ ಶ್ರೀದೇವಿ ಮುಖವನ್ನು ಚಿತ್ರಕಥೆಗೆ ಅನುಗುಣವಾಗಿ ಮರೆಮಾಡಲಾಗಿತ್ತು ಹಾಗೂ ಇದರ ನಾಯಕಿ ಯಾರು ಎಂಬುದು ರಿವೀಲ್ ಆಗಿರಲಿಲ್ಲ. ಈಗ ಈ ಪಾತ್ರದಲ್ಲಿ ಸಂಗೀತಾ ಭಟ್ ನಟಿಸುತ್ತಿರುವುದು ಖಚಿತಗೊಂಡಿದೆ. ಇದು ಸಿಂಪಲ್ ಆದ್ರೂ ಪವರ್ಫುಲ್ ಪಾತ್ರವಾಗಿದ್ದು ಎಂಥ ರೋಲ್ ತಾವು ಹಿಂದೆ ಮಾಡಿಲ್ಲ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಬಹುಭಾಷಾ ನಟ ಕಿಶೋರ್ ಕೂಡ ಬಣ್ಣ ಹಚ್ಚಿದ್ದಾರೆ. ಕಮಲ್ ಶ್ರೀದೇವಿ ಸಿನಿಮಾ ಆರಂಭದಲ್ಲಿ ನಡೆಯುವ ಒಂದು ಅಪರಾಧವನ್ನು ಯಾರು ಮಾಡಿದ್ದಾರೆ ಅನ್ನೋದರ ಹಿಂದೆ ಇದರ ಕತೆ ಸುತ್ತುತ್ತದೆ. ಈ ಚಿತ್ರದ ಮೂಲಕ 1.5 ವರ್ಷಗಳ ನಂತರ ಬಣ್ಣ ಹಚ್ಚುತ್ತಿರುವ ಕೃಷಿ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್ ಇದರಲ್ಲಿ ಕಮಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ಯಾಷನೇಟ್ ಕನ್ನಡ ಸಿನಿಮಾ ನಿರ್ದೇಶಕ ಹಾಗೂ ಕನ್ನಡ ಅಭಿಮಾನಿಯಾಗಿರುವ ಕಮಲ್ ಒಂದು ಸನ್ನಿವೇಶದಲ್ಲಿ ಹಲವು ಪಾತ್ರಗಳನ್ನ ಭೇಟಿಯಾಗುತ್ತಾನೆ. ಯಾಕೆ ಭೇಟಿಯಾಗುತ್ತಾನೆ? ಈ ಸಿನಿಮಾದಲ್ಲಿ ನಡೆಯುವ ಒಂದು ಕ್ರೈಮ್ಗೂ ಆತನಿಗೂ ಏನು ಸಂಬಂಧ ಅನ್ನುವುದೇ ಕಮಲ್ ಶ್ರೀದೇವಿ ಚಿತ್ರದ ಒನ್ ಲೈನ್ ಸ್ಟೋರಿ. ನಟ ವಿಶಾಲ್ ಕಾಲಿವುಡ್ನ ಸ್ಟಾರ್ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪುವಿನ ಆತ್ಮೀಯ ಸ್ನೇಹಿತ ಅಂತಲೇ ಕನ್ನಡಿಗರಿಗೆ ಪರಿಚಯ.
ನಾಡಿಗರ್ ಸಂಗಮ್ ಅಧ್ಯಕ್ಷರಾಗಿರೋ ವಿಶಾಲ್ ತಮಿಳು ಚಿತ್ರರಂಗಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇದೀಗ ನಡಿಗರ್ ಸಂಗಮ್ ಕಟ್ಟಡವನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ದು ಅತ್ಯಾಧುನಿಕ ಶೈಲಿಯಲ್ಲಿ ಭವ್ಯ ಬಂಗಲೆಯನ್ನು ಮೀರಿಸುವಂತೆ ಸಖತ್ ಆಗಿ ನಡಿಗರ್ ಸಂಗಮ್ ಚೆನ್ನೈನಲ್ಲಿ ಎತ್ತಿದೆ. ಈ ಹಿಂದೆ ನಾಡಿಗರ್ ಸಂಗಮ್ ಕಟ್ಟಡದ ಕಾಮಗಾರಿ ಪರಿಶೀಲನೆಗೆ ಹೋಗಿದ್ದಾಗ ವಿಶಾಲ್ ಈ ಬಗ್ಗೆ ಮಾತನಾಡಿದ್ರು. ಇನ್ನು 4 ತಿಂಗಳು ಕಾಯಿರಿ, ನೀವೆಲ್ಲ ಅಚ್ಚರಿಗೊಳ್ಳುವಂತೆ ಎಲ್ಲ ಕೆಲಸ ಕಾರ್ಯಗಳು ಸಹ ಪೂರ್ಣವಾಗಲಿವೆ ಅಂತ ಹೇಳಿದ್ರು. ಕೊಟ್ಟ ಮಾತಿನಂತೆಯೇ ಇನ್ನು ಕೇವಲ 4 ತಿಂಗಳಲ್ಲಿಯೇ ನಾಡಿಗರ್ ಸಂಗಮ್ ರೆಡಿಯಾಗುತ್ತೆ ಅಂತ ಹೇಳಿದಂತೆ ಈಗ ಎಲ್ಲಾ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಿದ್ದಾರೆ. ಸದ್ಯ ವಿಶಾಲ್ ಅವರು ಒಂದು ವಿಡಿಯೋ ಶೇರ್ ಮಾಡಿಕೊಂಡಿದ್ದು, ಆ ವಿಡಿಯೋ ನೋಡಿದ್ರೆ ಅಬ್ಬಾ ಎಷ್ಟು ವೈಭವ ಪೂರಿತವಾಗಿ ನಡಿಗರ್ ಸಂಗಮ್ ತಲೆ ಎತ್ತಿದೆ ಅನ್ನಿಸೋದಿಲ್ಲ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಏಕಕಾಲದಲ್ಲಿ 100 ವೆಹಿಕಲ್ ನಿಲ್ಲಿಸಬಹುದಾಗಿದೆ. ಹಾಗೆ ಆಡಿಟೋರಿಯಂ ಸಹ ಸಾಕಷ್ಟು ಅದ್ಭುತ ವ್ಯವಸ್ಥೆಯನ್ನು ಒಳಗೊಂಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.